ಈಗ ನಾನು ಸಾಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈಗ ಒಂದು ನಾನು ತಿಂದು ತೋರಿಸ್ತೀನಿ ನೋಡ್ರಿ, ಅಷ್ಟು ಮಸ್ತಾಗಿರ್ತಾವಂತೆ. ಸೌಂಡ್ ಕೇಳ್ತಿರ್ಬೇಕಲ್ಲ ನಿಮ್ಗೆ, ಸಖತ್ತಾಗಿ ಬಂದವ್ರು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾನು 1 ಕಪ್ ಅವಲಕ್ಕಿ ತೊಗೊಂಡಿನಿ ರೀ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಹತ್ರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದ್ಲಾಗ ನೀವೇ ನೋಡ್ಬೋದು ರೀ. ಈಗ ನಾನು ಒಂದು ಬೌಲಿಗೆ ಹಾಕಿ ಅವಲಕ್ಕಿ ತೊಳಿತೀನಿ ರೀ, ತೊಳೆದ್ಬಿಟ್ಟು ನೆನಾಕಿಡ್ತೀನಿ ರೀ. ಈಗ ನಾ ಒಂದು ಬೌಲ್ ತೊಗೊಂಡಿನಿ ರೀ, 1 ಕಪ್ ಅವಲಕ್ಕಿ ಹಾಕೋತೀನಿ ನೋಡ್ರಿ. ಈ 1-2 ಸತಿ ಚಲೋ ಹೊತ್ತಿನಾಗೆ ತೊಳಿಬೇಕ್ರಿ. ಇವು ಅವಲಕ್ಕಿ ತೊಳೆದು ನೆನಾಕಿಡ್ಬೇಕಾಗ್ತೈತೆ ರೀ. ನೋಡ್ರಿ, ನಾ 1-2 ಸತಿ ತೊಳೆದು ನೆನಾಕಿಡ್ತೀನಿ ರೀ ಅವಲಕ್ಕಿ. ಈಗ ನಾನು ಅವಲಕ್ಕಿ ಚಲೋ ಹೊತ್ತಿನಾಗ 1-2-3 ಸತಿ ತೊಳೆದಿದ್ದೀನಿ ರೀ. ಇವು ನೆನಾಕಿಡ್ತೀನಿ. ಒಂದು 5 ನಿಮಿಷ ನೆನಿಲ್ರಿ. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಬರಮ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ಸಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಮಿಕ್ಸಿಗೆ ಹಾಕಿ ಮಸಾಲೆ ರುಬ್ಕೊಂಬರ್ತೀನಿ ರೀ. ನಾವು ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡಿರಿ. ಸ್ವಲ್ಪ ಶುಂಠಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡಿರಿ. ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿನಿ, ಅವನು ಹಾಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಜೀರಿಗೆನೂ ಹಾಕೋತೀನಿ ನೋಡಿರಿ. ಮುಚ್ಚಳ ಮುಚ್ಚಿ ರುಬ್ಕೋತೀನಿ ನೋಡ್ರಿ. ನಾನು ಈ ರೀತಿ ರುಬ್ಕೋಬೇಕ್ರಿ. ಈಗ ನಾನು ಅವಲಕ್ಕಿ ನೆನೆಸಿಟ್ಟಿದ್ದೆ ರೀ. ಅವಲಕ್ಕಿ ನೆಂದೈತಿ. ನಾ ಈಗ ಅದಕ್ಕೆ ಮಸಾಲೆನೂ ರೆಡಿ ಮಾಡ್ಕೊಂಬಂದಿನಿ. ಮಸಾಲೆನೂ ರೆಡಿ ಆಗೈತಿ. ಇದು ಅವಲಕ್ಕಿ ಸ್ವಲ್ಪ ಕೈಲೇ ಮ್ಯಾಶ್ ಮಾಡ್ಕೊಳ್ಳೋಣ ರೀ. ನೋಡಿರಿ, ಈ ರೀತಿ ನೆಂದಿರ್ಬೇಕ್ರಿ ಇದು. ನಾವು ಆಮೇಲೆ ಮ್ಯಾಶ್ ಮಾಡಕ್ಕೆ ಹೋದ್ರೆ ಅದು ಮ್ಯಾಶ್ ಆಗಲ್ಲ, ಅದೆಲ್ಲ ಮಿಕ್ಸ್ ಆಗಿಬಿಡ್ತೈತಿ. ಹಾಗಾಗಿ ಮೊದಲು ನೀವು ಮ್ಯಾಶ್ ಮಾಡ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ, ನಾ ಈ ರೀತಿ ಮ್ಯಾಶ್ ಮಾಡ್ಕೊಂಡಿನಿ. 2 ಆಲೂಗಡ್ಡೆ 1 ಕಪ್ ಅವಲಕ್ಕಿ ಇದ್ರೆ ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ಟೀ ಟೈಮ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ರೀ. ನೋಡಿರಿ, ಕೈಲಿ ಎಲ್ಲ ಚಲೋ ಹೊತ್ತಿನ ಮ್ಯಾಶ್ ಮಾಡ್ಕೊಂಡಿನಿ. ಈ ಹದ ಬಂದೈತೆ ನೋಡ್ರಿ. ಈಗ ನಾ 2 ಆಲೂಗಡ್ಡೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿನಿ. ಇದೊಂದು 2-3 ಸಲ ನೀರಾಗಿ ತೊಳೆದಿದ್ದೀನಿ ರೀ. ಅಂದ್ರೆ ಟಾರ್ಚ್ ಇರ್ತೈತಲ್ಲ, ಅದೆಲ್ಲ ಹೋಗ್ಬೇಕ್ರಿ. ಹಾಗಾಗಿ ತೊಳೆದಿದ್ದೀನಿ. ಈಗ ನೀರೆಲ್ಲ ಬಸೋದು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ, ನಾ ಗಟ್ಟಿಗೆ ಹಿಂಡಿ ನೀರಿಲ್ಲಾರ್ದಂಗೆ ತೊಗೊಂಡು ಬಂದೀನಿ ನೋಡ್ರಿ ಆಲೂಗಡ್ಡೆ. ನೋಡಿರಿ, ಈ ರೀತಿ ಇರಬೇಕು. ನಾ 2 ಆಲೂಗಡ್ಡೆ ಚಲೋ ಹೊತ್ತಿನ ತುರಿದು ತೊಗೊಂಡು ಬಂದಿದ್ದೀನಿ ನೋಡ್ರಿ. ಅವಲಕ್ಕಿ ಜೊತೆಗೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮ್ಗೆ ಏನಾರು ನೀರಿನಂಶ ಇತ್ತು ಮತ್ತು ಮೆತ್ತಗಾಯ್ತು ಅಂದ್ರೆ ನೀವು ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಾದ್ರೂ ಹಾಕೋಬೋದು, ಮೈದಾ ಹಿಟ್ಟಾದ್ರೂ ಹಾಕೋಬೋದು. ನಾನು ಏನೂ ಬೇಡಪ್ಪ, ಅವಲಕ್ಕಿ ಮತ್ತು ಆಲೂಗಡ್ಡೆ 2 ಸಾಕಂತ ಹೇಳಿ 2ರಲ್ಲೇ ಮಾಡಾಕತ್ತೀನಿ ನೋಡ್ರಿ. ನೀರೆಲ್ಲ ಬಸಿದ್ರೆ ಕರೆಕ್ಟಾಗಿ ಹದ ಬರ್ತೈತ್ರಿ. ಈಗ ನೋಡಿರಿ, 2 ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ರೀತಿ 2 ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮಸಾಲೆ ಏನು ರುಬ್ಕೊಂಬಂದಿದ್ನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ನಾನು ಕೊತ್ತಂಬರಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಹಾಕೋತೀನಿ ನೋಡ್ರಿ. 1 ಚಮಚೆ ಬಿಳಿ ಎಳ್ಳು ಹಾಕೋತೀನಿ ರೀ. ಇವು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ. ನಾವು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೊಂಡಿವಿ. ನೀವು ಇದಕ್ಕೆ ಬೇಕಂದ್ರೆ ಮಸಾಲೆ ಹಾಕೋಬೋದು, ಗರಂ ಮಸಾಲ ಹಾಕೋಬೋದು, ಚಾಟ್ ಮಸಾಲ ಹಾಕೋಬೋದು. ನಿಮ್ಗೆ ಯಾವ್ದಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಹಾಕೋಬೇಕಾಗ್ತದೆ. ಮಸಾಲ ಜಾಸ್ತಿ ಬೇಡ ಅಂಥೇಳಿ ನಾನು ಬರೀ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡೇನಿ ನೋಡ್ರಿ. ಈಗ ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಹದ ಇದ್ರೆ ಸಾಕ್ರಿ. ನಿಮಗೆ ಏನಾರ ಮೆತ್ತಗಾಗಿತ್ತು, ಅವಲಕ್ಕಿ ಭಾಳ ನೆಂದಿದ್ದು ಮತ್ತು ಆಲೂಗಡ್ಡೆ ನೀರಂಶ ಇತ್ತು ಅನ್ನೋದಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕೋರಿ. ಅಕ್ಕಿ ಹಿಟ್ಟು ಹಾಕೋರಿ, ಮಸ್ತಾಗಿ ಬರ್ತೈತಿ. ನಾನು ಯಾವ ಹಿಟ್ಟು ಯೂಸ್ ಮಾಡಿಲ್ಲ ನೋಡ್ರಿ. ಈ ಹದ ಇದೆ ರೀ. ಈ ಹದ ಇದ್ರೆ ಸಾಕ್ರಿ. ಯಾಕಂದ್ರೆ ಆಲೂಗಡ್ಡೆ ನೀರೆಲ್ಲ ಬಸಿಬೇಕ್ರಿ, ಬಸಿದ್ಬಿಟ್ಟು ಹಾಕೋಬೇಕು. ಹಾಗಾಗಿ ಮಸ್ತಾಗಿ ಬರ್ತೈತಿ ರೀ ಅದು. ಈಗ ನಾನು ಈ ಶೇಪಲ್ಲಿ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ನೀವು ಮಾಡ್ಕೋಬೋದು ರೀ. ಟೀ ಟೈಮ್ ಸ್ನ್ಯಾಕ್ಸಿಗಲ್ರಿ, ಹಾಗಾಗಿ ನಾವು ಉದ್ದಕ್ಕೆ ಮಾಡ್ಕೊಳಕತ್ತೀನಿ. ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೋತೀನಿ ಅನ್ನೋದಾದ್ರೆ ರೌಂಡಾಗೇನೋ ಮಾಡ್ಕೋಬೋದು ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು. ನಾನೀಗ ಈ ಥರ ಹಿಟ್ಟು ತೊಗೊಂಡಿನಿ, ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡ್ರಿ. ನೀವು ಇಷ್ಟ ಆದರೂ ಮಾಡ್ಕೋಬೋದು, ಇಲ್ಲ ಇನ್ನೂ ಸಣ್ಣಗೆ ಆದರೂ ಮಾಡ್ಕೋಬೋದು ರೀ. ನಾ ಈಗ ಹಿನ್ನೆಲ್ಲಕ್ಕೆ ಹಾಕಿ ಸಣ್ಣಗೆ ಹೊಸಿತೀನಿ ನೋಡ್ರಿ. ಈ ರೀತಿ ಹೊಸಿಬೇಕಾಗ್ತೈತೆ ರೀ. ಎಷ್ಟು ಸಣ್ಣ ಸಾಧ್ಯ ಆಗುತ್ತಲ್ರಿ ಅಷ್ಟು ಸಣ್ಣಗೆ ಹೊಸಿಬೇಕ್ರಿ. ನೋಡ್ರಿ, ಇದ್ರಾಗ 2 ಪೀಸ್ ಮಾಡ್ಕೊಂಡು ಹೊಸಿತೀನಿ ನೋಡ್ರಿ. ನಿಮ್ಗೆ ಉದ್ದ ಬೇಕಂದ್ರೆ ಉದ್ದಾಗೇನೆ ಮಾಡ್ಕೊರಿ, ಇಲ್ಲ ಸಣ್ಣ ಸಣ್ಣ ನಡಿತೈತೆ ಅಂದ್ರೆ ಸಣ್ಣ ಸಣ್ಣಗೆ ಮಾಡ್ಕೊರಿ. ಹಿಂಗೆ ಮಾಡಿದ್ರೆ ಇದು ಟೀ ಟೈಮ್ ಸ್ನ್ಯಾಕ್ಸಿಗೆ ಮಸ್ತಾಗಿರ್ತೈತೆ ರೀ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಒಂದಷ್ಟು ಮಾಡ್ಕೊಂಡಿನಿ, ಇನ್ನೂ ಇಷ್ಟು ಹಿಟ್ಟು ಐತಿ. ನಿಮ್ಗೆ ಯಾವಾಗ ಬೇಕು ಅವಾಗ ನೋಡಿಕೊಂಡು ನೀವು ಮಾಡ್ಕೋಬೋದು. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಏನೂ ಆಗಲ್ಲ ರೀ. ನೀವು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ರೀ. ನೀವು ಫ್ರೈ ಮಾಡ್ಕೋತೀನಿ ಅಂದಾಗ ಈ ರೀತಿ ಹೊಸದ್ಬಿಟ್ಟು ಫ್ರೈ ಮಾಡ್ಕೋಬೋದು. ನಾವು ಒಂದಿಷ್ಟು ಮಾಡ್ಕೊಂಡಿನಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ. ಈಗ ಎಣ್ಣೆ ಕಾಯಕ್ಕೆ ಇಡ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ 1 ಕಪ್ ಎಣ್ಣೆ ಹಾಕೋತೀನಿ. ಮುಳುಗುವಷ್ಟು ಎಣ್ಣೆ ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ.
ಎಣ್ಣೆ ಕಾಯ್ದೈತಿ ನಾ ಒಂದಷ್ಟು ಮಾಡ್ಕೊಂಡೇನಿ. ಈಗ ಫ್ರೈ ಮಾಡ್ತೀನಿ ನೋಡ್ರಿ. ಈಗ ಒಂದೊಂದೇ ಎಣ್ಣೆಗೆ ಬಿಡ್ತೀನಿ ರೀ. ಇವು ಎಣ್ಣೆಗೆ ಎಷ್ಟು ಹಿಡಿತಾವೆ ನೋಡ್ಕೊಂಡು ನೀವು ಬಿಡಬೇಕಾಗ್ತದೆ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗ್ತದೆ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಸೀದೋಗ್ತಾವೆ, ಒಳಗೆ ಫ್ರೈ ಆಗಿರಲ್ಲ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ ಒಂದಷ್ಟು ಹಿಡ್ದಾವು, ನಾವು ಒಂದಷ್ಟೇ ಬಿಟ್ಟಿದ್ದೀವಿ ನೋಡಿರಿ. ಇವು ಫ್ರೈ ಆಗಲ್ಲ. ನೀವು ಬಿಟ್ಟಿದ ತಕ್ಷಣ ತಿರುಗಿಸ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಒಮ್ಮೆ ಜಾಸ್ತಿ ಹಾಕ್ಕೊಂಡ್ರೆ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತೆ ರೀ ಒಂದಕ್ಕೊಂದು. ನೀವು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ನೀವು ಅಂಟ್ಕೊಂಡ್ರೆ ಪರವಾಗಿಲ್ಲ, ಅವು ಫ್ರೈ ಆದಂಗೆ ಬಿಡ್ತಾವ್ರಿ ಅವು. ಈಗ ನೋಡಿರಿ ಇವು ಫ್ರೈ ಆಗ್ಯಾವ ನೋಡಿರಿ. ಗುಳ್ಳೆಲ್ಲ ಕಡಿಮೆ ಆಗ್ಯಾವ, ಇವು ಫ್ರೈ ಆಗ್ಯಾವ. ನಾ ಈಗ ತಕ್ಕೋತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಫ್ರೈ ಆಗ್ಯಾವ. ನಾ ಈಗ ತಕ್ಕೋತೀನಿ ನೋಡಿರಿ. ಗುಳ್ಳೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗ್ಯಾವ ನೋಡಿರಿ. ಗೋಲ್ಡನ್ ಬ್ರೌನ್ ಬಂದ್ರೆ ಇವು ಫ್ರೈ ಆಗ್ಯಾವ ಅಂತ ತರ್ತಾರೆ. ಮತ್ತು ಗುಳ್ಳೆಲ್ಲ ಕಡಿಮೆ ಆಗ್ಬೇಕು ರೀ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಮಸ್ತಾಗಿ ಫ್ರೈ ಆಗ್ತಾವ್ರಿ. ಈಗ ನೋಡಿರಿ ನಾನು ತಕ್ಕೋತೀನಿ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವ. ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಸಾಯಂಕಾಲ ಟೀ ಟೈಮಿಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ಲಿ ವೀಕ್ಷಕರೇ, 1 ಕಪ್ ಅವಲಕ್ಕಿ 2 ಆಲೂಗಡ್ಡೆ ಇದ್ರೆ ಟೀ ಟೈಮ್ ಸ್ನ್ಯಾಕ್ಸ್ ಎಷ್ಟು ಮಸ್ತಾಗಿ ಬರ್ತೈತಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂದಾವ. ಎಳ್ಳು ಹಾಕಿನೆಲ್ಲ ಎಷ್ಟು ಮಸ್ತಾಗಿ ಕಾಣಕತ್ತಾವ ನೋಡ್ರಿ. ಎಳ್ಳು ನೀವು ಎಳ್ಳು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ನಾ ಹೇಳಿದ್ಮೇಲೆ ನಿಮ್ಮ ವಿಡಿಯೋದಾಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನೆ ಮಾಡ್ಕೊಂಡು ಟೀ ಟೈಮ್ ಸ್ನ್ಯಾಕ್ಸಿಗೆ ಮಕ್ಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಸಾಸ್ ಜೊತೆ ಸರ್ವ್ ಮಾಡೀನಿ. ನೀವು ಹಾಗೆ ಆದರೂ ತಿನ್ಬೋದು, ಸಾಸ್ ಜೊತೆಗೆ ಆದರೂ ಸರ್ವ್ ಮಾಡ್ಬೋದು ರೀ. ಈಗ ಒಂದು ನಾನು ತಿಂದು ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿರ್ತಾವಂತೆ. ಸೌಂಡ್ ಕೇಳ್ತಿರ್ಬೇಕಲ್ಲ ನಿಮ್ಗೆ. ಸಖತ್ತಾಗಿ ಬಂದವ್ರು. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, 1 ಕಪ್ ಅವಲಕ್ಕಿ 2 ಆಲೂಗಡ್ಡೆಯಿಂದ ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದನ್ನ. ಈ ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.